ಒಂದು ಕಾಡಿನಲ್ಲಿ ದೊಡ್ಡ ಆನೆಗಳ ಗುಂಪು ಬದುಕುತ್ತಿತ್ತು. ಅವರ ದಾರಿಯಲ್ಲೇ ಒಂದು ದೊಡ್ಡ ಇಲಿಗಳ ಕಾಲನಿ ಇತ್ತು. ಆನೆಗಳು ದಿನವೂ ಆ ದಾರಿಯಲ್ಲಿ ಹೋಗಿ ಬರುವಾಗ ಅನೇಕ ಚಿಕ್ಕ ಇಲಿಗಳು ಅವರ ಕಾಲಿಗೆ ಬಿದ್ದು ಸತ್ತುಬಿಡುತ್ತಿದ್ದವು. ಒಂದು ದಿನ ಇಲಿಗಳ ನಾಯಕ ಆನೆಗಳ ನಾಯಕನ ಬಳಿಗೆ ಹೋಗಿ ವಿನಮ್ರರಾಗಿ ಹೇಳಿದ, ಸ್ವಾಮಿಯರೇ, ನೀವು ಬಹಳ ದೊಡ್ಡವರು, ಬಲಶಾಲಿಗಳು. ನಮ್ಮವರು ಕೇವಲ ನಿಮ್ಮ ದಾರಿಯಿಂದ ಹೋಗುವುದರಿಂದಲೇ ಹಾನಿಯಾಗುತ್ತಿದೆ. ದಯವಿಟ್ಟು ಬೇರೆ ದಾರಿಯಲ್ಲಿ ಹೋಗಿ ನಮಗೆ ಜೀವ ನೀಡಿರಿ. ಆನೆಗಳ ನಾಯಕ ದಯೆಯಿಂದ ಒಪ್ಪಿಕೊಂಡನು. ಸರಿ, ನಿಮ್ಮ ಬಾಳನ್ನು ಉಳಿಸಲಾಗುತ್ತದೆ. ನೀವೆಲ್ಲ ಚಿಕ್ಕವರಾದರೂ ನಿಮ್ಮ ಸಹಾಯ ನಮಗೇ ಅಗತ್ಯವಾಗಬಹುದು. ಕೆಲವು ತಿಂಗಳುಗಳ ಬಳಿಕ ಬೇಟೆಯಾಡಿದ ಮಾನವರು ಬಲವಾದ ಬಲೆಗೆ ಅನೇಕ ಆನೆಗಳನ್ನು ಹಿಡಿದರು. ಆನೆಗಳು ಕೂಗಿ ಸಹಾಯ ಕೋರಿದರೂ ಯಾರೂ ಬರಲಿಲ್ಲ. ಅದಾಗೆ ಇಲಿಗಳಿಗೆ ಆನೆಗಳ ಮಾತು ನೆನಪಾಯಿತು. ಎಲ್ಲಾ ಇಲಿಗಳು ಸೇರಿ ಬಲೆಗೆ ಬಂದರು. ತಮ್ಮ ಚಿಕ್ಕ ದವಡಿಯಿಂದ ಬಲೆಯನ್ನು ಕಟ್ಟಿ ಕಚ್ಚಿ ಕಿತ್ತು ಆನೆಗಳನ್ನು ಮುಕ್ತಗೊಳಿಸಿದರು. ಆನೆಗಳ ನಾಯಕ ಸಂತೋಷದಿಂದ ಹೇಳಿದ, ನಿಮ್ಮಂತಹ ಚಿಕ್ಕವರು ದೊಡ್ಡವರ ಜೀವವನ್ನು ಉಳಿಸಬಹುದು ಎಂಬುದಕ್ಕೆ ಇದು ಸಾಕ್ಷಿ. ಕಥೆಯ ನೀತಿ: ಸಣ್ಣವರನ್ನು ತಿರಸ್ಕರಿಸಬೇಡಿ, ಅವರು ಕೂಡ ಮಹತ್ವದ್ದವರು.